ನಮಸ್ಕಾರ. ದೃಢ ಕ್ರೈಸ್ತ ಕುಟುಂಬ ನಿರ್ಮಾಣ, ಬೈಬಲ್ ಮಾರ್ಗದರ್ಶನ ಅನ್ನುವ ವಿಷಯದ ಬಗ್ಗೆ ನಮ್ಮ ಇಂದಿನ ಆಳವಾದ ವಿಶ್ಲೇಷಣೆಗೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ನಾವು ಇವತ್ತು ಕ್ರೈಸ್ತ ಕುಟುಂಬದ ಅಡಿಪಾಯಗಳು, ಪ್ರೀತಿ, ನಂಬಿಕೆ ಮತ್ತೆ ಕಷ್ಟಗಳನ್ನು ಎದುರಿಸುವ ಶಕ್ತಿ ಇದೆಯಲ್ಲ, ಹೌದು, ಅದನ್ನ ಹೇಗೆ ಬೆಳೆಸ್ಕೊಳ್ಬೋದು ಅಂತ ಬೈಬಲ್ ಆಧಾರಿತ ಮೂಲಗಳಿಂದ ಕೆಲವು ಮುಖ್ಯ ಅಂಶಗಳನ್ನು ನೋಡೋಣ. ಹೌದು, ಖಂಡಿತ. ಈ ಮೂಲಗಳು ಏನಂತಾವೆ ಅಂದ್ರೆ, ಕುಟುಂಬ ಕೇವಲ ಒಂದು ಸೋಷಿಯಲ್ ಸೆಟಪ್ ಅಲ್ಲ, ಅದು ದೇವರದ್ದೇ ಒಂದು ದೈವಿಕ ವಿನ್ಯಾಸ. ಅದರ ಮೂಲ ಉದ್ದೇಶ ಏನು, ಅದರ ತತ್ವಗಳೇನು ಅಂತ ಅರ್ಥ ಮಾಡ್ಕೊಳ್ಳೋದು ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ಗುರಿ. ಸರಿ. ಅಂದ್ರೆ ಕ್ರೈಸ್ತ ಕುಟುಂಬದ ಪ್ರಮುಖ ಅಂಶಗಳನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಆದ್ರೆ ಆಳವಾಗಿ ತಿಳಿಯೋಣ ಅಲ್ವಾ? ಖಂಡಿತ. ಹಾಗಾದ್ರೆ ಮೊದಲಿಗೆ ಶುರು ಮಾಡೋಣ, ಅಡಿಪಾಯದ ಬಗ್ಗೆನೇ ಮಾತಾಡೋಣ. ಸರಿ. ಕ್ರಿಸ್ತನನ್ನ ಕುಟುಂಬದ ಕೇಂದ್ರವಾಗಿ ಇಡುವುದು ಎಷ್ಟು ಮುಖ್ಯ. ಮತ್ತಾಯ 7ರಲ್ಲಿ ಹೇಳಿದ ಹಾಗೆ ಬಂಡೆ ಮೇಲೆ ಮನೆ ಕಟ್ಟೋದಕ್ಕೆ ಹೋಲಿಸಿದ್ದಾರಲ್ಲ. ಹೌದು ಹೌದು. ಅದರ ಅರ್ಥವೇನು? ಆ ಹೋಲಿಕೆ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಕ್ರಿಸ್ತನ ಬೋಧನೆಗಳು, ಆತನ ಮೇಲಿನ ನಂಬಿಕೆ, ಅದೇ ಆ ಬಂಡೆ. ದೇವರು ಮನೆಯ ಮುಖ್ಯಸ್ಥ, ಕ್ರಿಸ್ತನು ಪತಿ ಪತ್ನಿಯರ ಒಡೆಯ ಅನ್ನುವ ತತ್ವವನ್ನ ಅಳವಡಿಸಿಕೊಂಡ್ರೆ ಅದು ಕೇವಲ ವೈಯಕ್ತಿಕ ನಂಬಿಕೆಯಾಗಿ ಉಳಿಯಲ್ಲ. ಇಡೀ ಕುಟುಂಬ ಕ್ರಿಸ್ತನಿಗೆ ಅಧೀನವಾಗಿರಲು ಸಹಾಯ ಆಗುತ್ತೆ. ಜೀವನದಲ್ಲಿ ಬಿರುಗಾಳಿಗಳು ಬಂದಾಗ ಗೊತ್ತಾ, ಈ ಅಡಿಪಾಯವೇ ಕುಟುಂಬವನ್ನ ಸ್ಥಿರವಾಗಿ ನಿಲ್ಲಿಸುತ್ತೆ. ಇದು ಕೇವಲ ಥಿಯರಿ ಅಲ್ಲ, ಪ್ರಾಕ್ಟಿಕಲ್ ಸ್ಟೆಬಿಲಿಟಿ ಕೊಡುತ್ತೆ. ನಿಜ. ಆ ಸ್ಥಿರತೆಯ ಒಂದು ಮುಖ್ಯ ಭಾಗ ಅಂದ್ರೆ ಮದುವೆ, ವಿವಾಹ ಸಂಬಂಧ. ಹೌದು. ಎಫಿಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ವಿವಾಹವನ್ನ ಕ್ರಿಸ್ತ ಮತ್ತು ಸಭೆಯ ಸಂಬಂಧಕ್ಕೆ ಹೋಲಿಸಿದ್ದಾರೆ. ಇದು ಬಹಳ ಆಳವಾದ ಹೋಲಿಕೆ ಅಲ್ವಾ? ಖಂಡಿತವಾಗಿಯೂ. ಇದರ ಹಿನ್ನೆಲೆಯಲ್ಲಿ ಗಂಡನ ಪಾತ್ರವನ್ನ ಮೂಲಗಳು ಹೇಗೆ ವಿವರಿಸ್ತವೆ? ಹೌದು. ಎಫೆಸ 5:25ರಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಗಂಡನು ತನ್ನ ಹೆಂಡತಿಯನ್ನ ನಿಸ್ವಾರ್ಥವಾಗಿ ಪ್ರೀತಿಸಬೇಕು, ತ್ಯಾಗ ಮನೋಭಾವದಿಂದ. ಹೇಗೆ ಅಂದ್ರೆ, ಕ್ರಿಸ್ತನು ಸಭೆಯನ್ನ ಪ್ರೀತಿಸಿದ ಹಾಗೆ. ಒಂದು ವಿಷಯ ಗಮನಿಸ್ಬೇಕು, ಆಗಿನ ರೋಮನ್ ಗ್ರೀಕ್ ಸಮಾಜದಲ್ಲಿ ಇದೊಂದು ರೆವಲ್ಯೂಷನರಿ ಐಡಿಯಾ ಆಗಿತ್ತು. ಹೌದಾ? ಹೌದು. ಯಾಕಂದ್ರೆ ಇದು ಅಧಿಕಾರ ಚಲಾಯಿಸುವುದಲ್ಲ, ಬದಲಿಗೆ ನಮ್ರತೆಯಿಂದ ಸೇವೆ ಮಾಡೋದು, ಕುಟುಂಬದ ಆಧ್ಯಾತ್ಮಿಕ ಭೌತಿಕ ಒಳಿತಿಗಾಗಿ ತನ್ನನ್ನೇ ಅರ್ಪಿಸಿಕೊಳ್ಳುವುದು. ಹಾಗಾದ್ರೆ ಪತ್ನಿಯ ಪಾತ್ರದ ಬಗ್ಗೆ ಏನು ಹೇಳಿದೆ, ಅದೇ ಎಫೆಸಸ್ 5:22ರಲ್ಲಿ ಅಧೀನಳಾಗಿರಬೇಕು ಅಂತ ಇದೆಯಲ್ಲ, ಅದು ಸ್ವಲ್ಪ ಕೆಲವೊಮ್ಮೆ ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು ಅಲ್ವಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಆ ಅಧೀನತೆ ಅನ್ನೋದನ್ನ ದಬ್ಬಾಳಿಕೆ ಅಂತ ಅರ್ಥ ಮಾಡ್ಕೋಬಾರ್ದು. ಸರಿ. ಇದು ಪರಸ್ಪರ ಗೌರವದ ಒಂದು ಫ್ರೇಮ್ವರ್ಕ್ನಲ್ಲಿ ಬರುತ್ತೆ. ಅಂದ್ರೆ ಸ್ವಯಂ ಪ್ರೇರಿತವಾಗಿ ಗಂಡನ ನಾಯಕತ್ವವನ್ನ ಬೆಂಬಲಿಸುವುದು, ಗೌರವಿಸುವುದು. 1 ಪೇತ್ರ 3.7ರಲ್ಲಿ ಹೇಳೋ ಹಾಗೆ, ಪತಿ ಪತ್ನಿ ಇಬ್ರೂ ಕ್ರಿಸ್ತನಲ್ಲಿ ಜೀವದ ಕೃಪೆಗೆ ಸಹಬಾಧ್ಯರಾದವರು, ಅಂದ್ರೆ ಸ್ಪಿರಿಚುವಲಿ ಈಕ್ವಲ್ಸ್. ಈ ಸಂಬಂಧ ಗಟ್ಟಿ ಆಗ್ಬೇಕಾದ್ರೆ ಒಳ್ಳೆ ಕಮ್ಯುನಿಕೇಷನ್, ಸುಲಭವಾಗಿ ಕ್ಷಮಿಸುವ ಮನಸ್ಸು ಮತ್ತೆ ಪರಸ್ಪರ ನಿಷ್ಠೆ, ಇದೆಲ್ಲ ತುಂಬಾ ಅಗತ್ಯ. ಹೌದು, ನಿಜ. ಈ ಬಲವಾದ ದಾಂಪತ್ಯ ಸಂಬಂಧ ಇದೆಯಲ್ಲ, ಇದು ಮುಂದಿನ ಪೀಳಿಗೆ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ಮಕ್ಕಳ ಆಧ್ಯಾತ್ಮಿಕ ಬೆಳವಣಿಗೆ ಬಗ್ಗೆ ಮೂಲಗಳು ಏನ್ ಹೇಳ್ತವೆ? ಇಲ್ಲಿ ಆಕ್ಚುಲಿ ಆಧ್ಯಾತ್ಮಿಕ ರಚನೆ ಅಂದ್ರೆ ಮಕ್ಕಳಲ್ಲಿ ದೇವರ ಬಗ್ಗೆ ನಂಬಿಕೆ, ತಿಳುವಳಿಕೆ ಬೆಳೆಸೋದು, ಇದು ಕೇಂದ್ರ ಬಿಂದುವಾಗಿರಬೇಕು ಅಂತ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಲ್ಲಿ ಒತ್ತಿ ಹೇಳಿದೆ. ಧರ್ಮೋಪದೇಶ ಕಾಂಡ 6. ಹೌದು. ಇದು ಕೇವಲ ಸಂಡೇ ಸ್ಕೂಲ್ ವಿಷಯ ಅಲ್ಲ, ಅಥವಾ ರಾತ್ರಿ ಮಲಗುವಾಗ ಪ್ರಾರ್ಥನೆ ಮಾಡೋದಷ್ಟೇ ಅಲ್ಲ. ಹೌದು. ಬದಲಾಗಿ ದಿನನಿತ್ಯದ ಜೀವನದಲ್ಲಿ, ಮನೆಯಲ್ಲಿ, ಹೊರಗೆ ಹೋಗುವಾಗ, ಪ್ರತಿ ಸಂದರ್ಭದಲ್ಲೂ ದೇವರ ವಾಕ್ಯವನ್ನ ಚರ್ಚಿಸೋದು, ಪ್ರಾರ್ಥಿಸೋದು ಮುಖ್ಯ ಅಂತ. ಇದು ಆಕ್ಚುಲಿ ತುಂಬಾ ಇಂಟ್ರೆಸ್ಟಿಂಗ್. ಧರ್ಮೋಪದೇಶ ಕಾಂಡ 6.7 ಪ್ರಕಾರ ಪೋಷಕರು ತಮ್ಮ ನಂಬಿಕೆಯನ್ನ ಹೇಗೆ ಬದುಕಿ ತೋರಿಸ್ತಾರೆ ಅನ್ನೋದೇ ಮಕ್ಕಳ ನಂಬಿಕೆ ಮೇಲೆ ಜಾಸ್ತಿ ಪ್ರಭಾವ ಬೀರೋದು ಅನ್ನೋದು. ಎಕ್ಸಾಕ್ಟ್ಲಿ. ಬರೀ ಬೋಧನೆ ಅಲ್ಲ, ಮಾದರಿನೇ ಮುಖ್ಯ. ಖಚಿತವಾಗಿ. ಪೋಷಕರ ಜೀವಂತ ನಂಬಿಕೆ ಮಾದರಿಯೇ ಗೊತ್ತಾ ಅತ್ಯಂತ ಶಕ್ತಿಯುತವಾದ ಬೋಧನೆ. ಶಿಸ್ತಿನ ವಿಷಯದಲ್ಲೂ ಇದು ಸತ್ಯ. ಶಿಸ್ತು ಅಂದಾಗ ಎಫೆಸ 6.4ರಲ್ಲಿ ಒಂದು ಮಾತಿದೆ, ಮಕ್ಕಳನ್ನು ಕೆರಳಿಸಬೇಡಿ, ದೇವರ ಭಯಭಕ್ತಿಯಲ್ಲಿ ಬೆಳೆಸಿ ಅಂತ. ಸರಿ. ಇದರ ಅರ್ಥ ಏನು? ಕೇವಲ ಹೊರಗಿನ ನಡವಳಿಕೆ ಸರಿ ಮಾಡೋದಲ್ಲ. ಓಕೆ. ಬದಲಾಗಿ ಅವರ ಹೃದಯದಲ್ಲಿ, ಅಂದ್ರೆ
ಕೋಪ, ಸ್ವಾರ್ಥ, ಅಸೂಯೆ ಇಂಥ ಪಾಪದ ಮೂಲ ಕಾರಣಗಳನ್ನ ಗುರುತಿಸಬೇಕು. ಹೌದು. ಅದನ್ನ ದೇವರ ಸಹಾಯದಿಂದ ಸರಿಪಡಿಸಲು ಪ್ರೋತ್ಸಾಹಿಸುವುದು ಮುಖ್ಯ. ಇದು ನೇರವಾಗಿ ಮನೆಯ ವಾತಾವರಣ ಎಷ್ಟು ಮುಖ್ಯ ಅನ್ನೋದನ್ನ ತೋರಿಸುತ್ತೆ. ಆ ಥರದ ವಾತಾವರಣ ಹೇಗಿರಬೇಕು, ಮತ್ತೆ ಕುಟುಂಬದ ಹೊರಗೆ ಸಮುದಾಯದ ಪಾತ್ರವೇನು? ಮನೆಯ ವಾತಾವರಣ ಅದು ಶಾಂತಿ, ಸಾಮರಸ್ಯ ಮತ್ತೆ ಫ್ರೀಯಾಗಿ ಮಾತಾಡೋಕೆ ಅವಕಾಶ ಇರುವಂತಹ ಒಂದು ಸೇಫ್ ಆದ, ಪೋಷಣೆ ಕೊಡುವ ಜಾಗ ಆಗಿರ್ಬೇಕು. ಖಂಡಿತ. ಫ್ಯಾಮಿಲಿಯಾಗಿ ಒಟ್ಟಿಗೆ ವರ್ಷಿಪ್ ಮಾಡೋದು, ಬೈಬಲ್ ಓದೋದು, ಪ್ರಾರ್ಥನೆ ಮಾಡೋದು, ಈ ತರಹ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ರೆಗ್ಯುಲರ್ ಆಗಿ ಇರಬೇಕು. ನಮ್ಮತ್ರ ಇರೋ ರಿಸೋರ್ಸಸ್, ದುಡ್ಡು ಕಾಸು ಸೇರಿ ಅದನ್ನ ದೇವರ ಮಹಿಮೆಗಾಗಿ ಜವಾಬ್ದಾರಿಯಿಂದ ಬಳಸೋದು ಕೂಡ ಈ ವಾತಾವರಣದ ಒಂದು ಭಾಗ. ಸರಿ. ಇನ್ನು ಸಮುದಾಯದ ಬಗ್ಗೆ. ಸಮುದಾಯದ ವಿಷಯಕ್ಕೆ ಬಂದ್ರೆ ಚರ್ಚಿನ ಸಕ್ರಿಯ ಪಾಲ್ಗೊಳ್ಳುವಿಕೆ ತುಂಬಾ ಅಗತ್ಯ ಅಂತ ಇಬ್ರಿಯ 10ನೇ ಅಧ್ಯಾಯ ಹೇಳುತ್ತೆ. ಓಕೆ. ಇದು ಸ್ಪಿರಿಚುವಲ್ ಸಪೋರ್ಟ್ ಕೊಡುತ್ತೆ, ಎಂಕರೇಜ್ಮೆಂಟ್ ಕೊಡುತ್ತೆ, ಅಕೌಂಟಬಿಲಿಟಿ ಕೊಡುತ್ತೆ. ಅಂದ್ರೆ ಕುಟುಂಬ ಒಂಟಿಯಲ್ಲ, ಒಂದು ದೊಡ್ಡ ಸ್ಪಿರಿಚುವಲ್ ಕಮ್ಯುನಿಟಿಯ ಭಾಗ. ಹೌದು. ಮತ್ತು ಆ ಸಮುದಾಯದ ಭಾಗವಾಗಿ ಬೇರೆಯವರಿಗೆ ಸೇವೆ ಮಾಡೋದ್ರಿಂದ ಜಗತ್ತಿಗೆ ಉಪ್ಪು ಮತ್ತು ಬೆಳಕು ಆಗಿರೋದಿದೆಯಲ್ಲ, ಮತ್ತಾಯ 5ನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ, ಅದು ಕ್ರೈಸ್ತ ಕುಟುಂಬದ ಒಂದು ಮುಖ್ಯವಾದ ಉದ್ದೇಶ. ಇದು ಕೇವಲ ಇನ್ವರ್ಡ್ ಲುಕಿಂಗ್ ಅಲ್ಲ, ಔಟ್ವರ್ಡ್ ಲುಕಿಂಗ್ ಕರೆ ಕೂಡ ಹೌದು. ನಿಜ. ಆದ್ರೆ ಇವತ್ತಿನ ಜಗತ್ತಿನಲ್ಲಿ ಕ್ರೈಸ್ತ ಕುಟುಂಬಗಳಿಗೂ ಚಾಲೆಂಜಸ್ ತಪ್ಪಿದ್ದಲ್ಲ ಅಲ್ವಾ? ಖಂಡಿತ. ಒತ್ತಡದ ಶೆಡ್ಯೂಲ್ಗಳು, ಸಮಾಜದಿಂದ ಬರೋ ಪ್ರೆಷರ್ಸು, ಆರ್ಥಿಕ ಸಮಸ್ಯೆಗಳು ಇವೆಲ್ಲ ಎದುರಿಸಕ್ಕೆ ಏನು ಸಹಾಯ ಮಾಡುತ್ತೆ? ಖಂಡಿತ ಸವಾಲುಗಳು ಇದ್ದೇ ಇರ್ತವೆ. ಆದ್ರೆ ಇಲ್ಲಿ ಸ್ಥಿತಿಸ್ಥಾಪಕತ್ವ ಅಂದ್ರೆ ರೆಸಿಲಿಯನ್ಸ್, ಕಷ್ಟಗಳನ್ನ ಎದುರಿಸಿ ಕುಗ್ಗದೆ ಮತ್ತೆ ಪುಟಿದೇಳುವ ಶಕ್ತಿ, ಅದು ಮುಖ್ಯ ಆಗತ್ತೆ. ರೆಸಿಲಿಯನ್ಸ್. ಈ ಶಕ್ತಿಯನ್ನ ನಂಬಿಕೆಯ ಮೂಲಕ ಬೆಳೆಸ್ಕೊಳ್ಬಹುದು ಅಂತ ಮೂಲಗಳು ಹೇಳ್ತವೆ. ಕಷ್ಟದ ಸಮಯದಲ್ಲಿ ದೇವರ ಪ್ರಾಮಿಸಸ್ ಮೇಲೆ ಭರವಸೆ ಇಡೋದು, ಕ್ಷಮಾಗುಣವನ್ನ ಅಭ್ಯಾಸ ಮಾಡೋದು, ತಮ್ಮೊಳಗೆ ಮತ್ತೆ ಬೇರೆಯವರ ಜೊತೆ ಮತ್ತೆ ಪ್ರಾರ್ಥನೆಯಲ್ಲಿ ಸ್ಥಿರವಾಗಿರೋದು. ರೋಮ 12:12 ಹೇಳೋ ಹಾಗೆ. ಹೌದು. ಇದೆಲ್ಲ ಆ ಚಾಲೆಂಜಸ್ನ ಫೇಸ್ ಮಾಡಿ ಅದರಿಂದ ಪಾಠ ಕಲ್ತು ಇನ್ನೂ ಸ್ಟ್ರಾಂಗ್ ಆಗಿ ಹೊರಗಡೆ ಬರೋಕೆ ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ದೃಢವಾದ ಕ್ರೈಸ್ತ ಕುಟುಂಬವನ್ನ ಕಟ್ಟೋದು ಅನ್ನೋದು ಒಂದು ನಿರಂತರವಾದ ಪ್ರಯಾಣ. ಹೌದು, ಕಂಟಿನ್ಯೂಯಸ್ ಜರ್ನಿ. ಇದಕ್ಕೆ ಕ್ರಿಸ್ತನೇ ಸೆಂಟರ್ ಆಗಿರಬೇಕು. ಬೈಬಲ್ ತತ್ವಗಳನ್ನ ಬರೀ ಥಿಯರಿಯಾಗಿ ಅಲ್ಲದೆ ದಿನನಿತ್ಯದ ಜೀವನದಲ್ಲಿ ಪ್ರೀತಿ ಮತ್ತೆ ನಂಬಿಕೆಯಿಂದ ಅಳವಡಿಸಿಕೊಳ್ಳೋದು ತುಂಬಾನೇ ಮುಖ್ಯ. ಹೌದು. ಇದು ಕೇವಲ ಬದುಕುಳಿಯುವ ಪ್ರಶ್ನೆ ಅಲ್ಲ, ಬದಲಾಗಿ ದೇವರ ಪ್ರೀತಿ ಮತ್ತು ಸತ್ಯವನ್ನ ತಮ್ಮ ಜೀವನದ ಮೂಲಕ ಈ ಜಗತ್ತಿಗೆ ಪ್ರತಿಬಿಂಬಿಸುವ ಒಂದು ಸುವಿಶೇಷವಾದ ಅವಕಾಶ. ನಿಜ. ಕುಟುಂಬ ಅನ್ನೋದು ದೇವರ ರಾಜ್ಯವನ್ನ ವಿಸ್ತರಿಸೋದ್ರಲ್ಲಿ, ಮುಂದಿನ ಪೀಳಿಗೆಯನ್ನ ರೂಪಿಸೋದ್ರಲ್ಲಿ ಒಂದು ಇಂಪಾರ್ಟೆಂಟ್ ಟೂಲ್. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಚಿಂತನೆ ಮೂಡಿಸಬಹುದು. ನಮ್ಮ ಕುಟುಂಬವನ್ನ ಕೇವಲ ಒಂದು ಸೋಷಿಯಲ್ ಯೂನಿಟ್ ಅಥವಾ ಇಮೋಷನಲ್ ಸಪೋರ್ಟ್ ಸಿಸ್ಟಮ್ ಅಂತ ಮಾತ್ರ ನೋಡದೆ, ಶಿಷ್ಯತ್ವವನ್ನು ರೂಪಿಸುವ ಮತ್ತು ದೇವರ ಪ್ರೀತಿಯನ್ನ ಜಗತ್ತಿಗೆ ಆಕ್ಟಿವ್ ಆಗಿ ತೋರಿಸುವ ಪ್ರಾಥಮಿಕ ಸ್ಥಳ ಅಂತ ನಾವು ಪರಿಗಣಿಸಿದ್ರೆ, ಹೌದು, ನಮ್ಮ ಡೈಲಿ ಕಮ್ಯುನಿಕೇಷನ್ಸ್, ಸಮಯದ ಬಳಕೆ, ನಮ್ಮ ಪ್ರಯಾರಿಟೀಸ್ ಇದೆಲ್ಲ ಹೇಗೆ ಬದಲಾಗಬಹುದು? ಹೌದು, ಸ್ವಲ್ಪ ಯೋಚಿಸಬೇಕಾದ ವಿಷಯ ಅಲ್ವಾ? ಖಂಡಿತವಾಗಿಯೂ ಯೋಚಿಸಬೇಕಾದ ವಿಷಯ.